ಫ್ರೆಂಡ್ಸ್ ನಮಸ್ತೆ. ಕರಣಿಗಳನ್ನು ಕಲಿತಾ ಇದ್ದೆವು. ಏನೇನು ಕಲ್ತಿದ್ದೇವೆ ನೆನಪು ಮಾಡೋಣ. ನೀವು ಒಂದು ನಿಮಿಷ ನೆನಪು ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತೆ. ಒಂದು, ಕರಣಿಗಳು ಎಂದರೇನು? ಹ್ರಸ್ವರೂಪದಲ್ಲಿ ಕರಣೀಯ ಕರಣಿಕ್ರಮ ಒಂದೇ ಆಗಿರುತ್ತದೆ. ಅವುಗಳು ಸಮರೂಪ ಕರಣಿಗಳು ಅಂತ ಕರ್ತಿದೆ. ಕರಣಿಗಳಂದರೆ ಭಾಗಲಬ್ಧ ಸಂಖ್ಯೆ, ಅಭಾಗಲಬ್ಧ ರೂಪ. ಆಮೇಲೆ ನಾವು ಪರಿವರ್ತನೆ ಮಾಡುವುದನ್ನು ಕಲ್ತಿದ್ದೇವೆ. ಒಂದು ಪ್ರಶ್ನೆ ಬರೀತೇನೆ. 6√3 ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಕಲ್ತಿದ್ದೇವೆ. ಹೇಗೆ? ಇಲ್ಲಿ 6 ಬರೆದು ಆಮೇಲೆ 3 ಬರೆದು ಘಾತ 1 ಬರೆದು ಇದಕ್ಕೆ ಕರಣಿ ರೂಪದಿಂದ ಘಾತಾಂಕ ರೂಪಕ್ಕೆ ಪರಿವರ್ತಿಸುವಂಥದ್ದು. ಅದು ಹಿಂದೆ ಪರಿವರ್ತಿಸುವುದು ನಮಗೆ ಗೊತ್ತಿದೆ. ಇಷ್ಟು ಮಾತ್ರ ಅಲ್ಲ, ನಾವೀಗ ಸಮರೂಪಕರಣಿಗಳನ್ನು ಕಲ್ತಿದ್ದೇವೆ. ಸಮರೂಪಕರಣಿಗಳಂದ್ರೇನು? ಒಂದು ಕರಣೀಯ, ಆಮೇಲೆ ಕರಣಿಕ್ರಮ ಒಂದೇ ಆದರೆ ಸಮರೂಪಕರಣಿಗಳನ್ನು ಕಲ್ತಿದ್ದೇವೆ. ಇವತ್ತು ನಾವು ಸಮರೂಪಕರಣಿಗಳ ಸಂಕಲನ ಮತ್ತು ವ್ಯವಕಲನವನ್ನು ಕಲಿತೇವೆ. ಹಾಗಾಗಿ ಸಂಕಲನ ಮತ್ತು ವ್ಯವಕಲನವನ್ನು ಕಲಿತೇವೆ. ಹಾಗಿದ್ರೆ ಸಂಕಲನ ಮಾಡೋದು ಹೇಗೆ, ವ್ಯವಕಲನ ಮಾಡೋದು ಹೇಗೆ ಅಂತ ತುಂಬ ಸುಲಭ ಇದೆ. 6√2 ಪ್ಲಸ್ 3√2 ಮೈನಸ್ 2√2 ಅಂತ ಒಂದು ಪ್ರಶ್ನೆ ಇದೆ. ಇದನ್ನು ಸಂಕ್ಷೇಪಿಸಿ ಅಥವಾ ಹ್ರಸ್ವರೂಪದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಏನು ಮಾಡೋಣ? ಮೊದಲಿಗೆ ನಾವು ನೋಡಬೇಕಾದ್ದು ಸಮರೂಪ ಕರಣೀಯ. ನೆನ್ಪು ಮಾಡ್ತೀರಾ? ಕರಣೀಯ ಒಂದೇ ಇದೆಯಾ? ಕರಣಿಕ್ರಮ ಒಂದೇ ಇದೆಯಾ? ಸರಿ ಅಲ್ವಾ? ಹಾಗಾಗಿ ಅದು ಸಮರೂಪಕರಣಿ. ಹಾಗಿದ್ರೆ ತುಂಬ ಸುಲಭ. ಅಂದರೆ ಇಲ್ಲಿ ಪೂರ್ಣಾಂಕ 6 ಇದೆ ನೋಡಿ, ಇಲ್ಲಿ ಪೂರ್ಣಾಂಕ 3 ಇದೆ, ಇಲ್ಲಿ ಪೂರ್ಣಾಂಕ 2 ಇದೆ. ಪೂರ್ಣಾಂಕಗಳನ್ನು ಕೂಡಿಸುವ ಕೆಲಸ. 6 ಪ್ಲಸ್ 3 ಮೈನಸ್ 2 ನೋಡಿ, 6 ಪ್ಲಸ್ 3 ಮೈನಸ್ 2 ಇಂಟು √2. ಹೀಗೆ ಮಾಡೋಣ. 6 ಬಾಲ್ ಪ್ಲಸ್ 3 ಬಾಲ್ ಮೈನಸ್ 2 ಬಾಲ್. ಅದೇ ರೀತಿ 6 ಪ್ಲಸ್ 3 ಮೈನಸ್ 2 √2 ಎಷ್ಟಾಗತ್ತಾಗ? 6 ಪ್ಲಸ್ 3 ಅಂದರೆ 9. 9 ಮೈನಸ್ 2 ಅಂದರೆ 7√2. ಆಯಿತು. ಇದನ್ನು ಸಂಕಲನ ವ್ಯವಕಲನ ಮಾಡುವಂಥ ಕೆಲಸ. ಎರಡನೇ ಪ್ರಶ್ನೆ ಮಾಡೋಣ. 7√5 ಪ್ಲಸ್ 8√5 ಮೈನಸ್ ಇಂಟ್ರೆಸ್ಟಿಂಗ್ ಅಂದರೆ √5 ಅಷ್ಟೆ. ಇಲ್ಲಿ ನಾವು ತಿಳ್ಕೊಳ್ಬೇಕಾದ್ದೇನೆಂದರೆ 7√5 8√5 ಇನ್ನೊಂದು √5 ಅಂತ ಇದೆ. ಏನು √5 ಅಂದರೆ? ಕಾಫಿ ಟೀ ಅಂತ ಇದ್ದಾಗೆ, ಅಂದರೆ 1 ಕಾಫಿ 1 ಟೀ ಅಂತ ಅರ್ಥ. ಬರಿಬೋದು, ಬರೆಯದೇ ಇರ್ಬೋದು. ಇದನ್ನು ನಾನು ಸ್ವಲ್ಪ ದೂರ ಬರಿತೇನೆ. ಹೀಗೆ ಬರೆದ್ರೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ಈಗ ನಾವು ಏನು ಮಾಡಬೇಕಂದ್ರೆ 7 ಪ್ಲಸ್ 8 ಮೈನಸ್ 1 ಬರಿಬೇಕಾಗಿಲ್ಲ, ಇಂಟು √5 ಹೀಗೆ ಬರೆದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಈಗ 7 ಮತ್ತು 8 ಕೂಡಿಸಿ 15, 15ರಿಂದ 1 ಕಳೆಯಿರಿ 14, 14 √5. ಇದನ್ನು ಹ್ರಸ್ವರೂಪ ಅಂತ ಕರೀತಾರೆ. ಇದನ್ನೇ ನಾವು ಸ್ವಲ್ಪ ನೆನಪು ಮಾಡೋಣ. ಹಿಂದೆ ಕಲ್ತಿದ್ದೇವೆ ಘಾತಾಂಕ ರೂಪಕ್ಕೆ ಪರಿವರ್ತಿಸುವುದು. ಹೇಗೆ? 14 ಬರಿತೇವೆ, ಆಮೇಲೆ ರೂಟ್ ಹಾಕ್ತೇವೆ, ಹೀಗೆ ಬ್ರ್ಯಾಕೆಟ್ ಹಾಕ್ತೇವೆ, ಆಮೇಲೆ 5 ಬರಿತೇವೆ. ಇದಕ್ಕೆ ಘಾತಾಂಕ ರೂಪ ಅಂತ ಹೆಸರು. ಸರಿ, ಈ ರೀತಿ ಬರೆಯುವುದನ್ನು ಕಲ್ತಿದ್ದೇವೆ. ಈಗ ನಾವು ಒಂದು ಬೇರೆ 2 ಪ್ರಶ್ನೆಯನ್ನು ಆಯ್ಕೆ ಮಾಡಿ ಒಟ್ಟೊಟ್ಟಿಗೆ ಲೆಕ್ಕ ಮಾಡೋಣ. ಆಗ್ಬೋದಾ? ಸರಿ, ಒಂದನೇ ಪ್ರಶ್ನೆ ಬರಿತೀನಿ. 5√3 ಮೈನಸ್ 2√3 ಪ್ಲಸ್ 7√3 ಮಾಡೋಣ. ಮೊದಲಿಗೆ ನೀವೇ ಪ್ರಶ್ನೆ ಹಾಕ್ಕೊಳ್ಳಿ. ಕರಣೀಯ ಒಂದೇ ರೀತಿ ಇದೆಯಾ? ಕರಣೀಕ್ರಮ ಒಂದೇ ರೀತಿ ಇದೆಯಾ? ಹೌದಲ್ವಾ? ಸರಿ,
ಹಾಗಿದ್ರೆ ನಾವು ಪೂರ್ಣಾಂಕಗಳನ್ನು ಸಂಕ್ಷೇಪಿಸುವಂಥ ಕೆಲಸ ಮಾಡೋಣ. ಒಟ್ಟಿಗೆ 5 -2 +7 ಇಂಟು √3. ಏನು ಮಾಡೋಣ, 2 ವಿಧಾನ ಇದೆ ಇಲ್ಲಿ. ಒಂದು 5ರಿಂದ 2 ಕಳೆಯುವಂಥದ್ದು, ಮತ್ತು 7 ಆ್ಯಡ್ ಮಾಡುವಂಥದ್ದು, ಕೂಡಿಸುವಂಥದ್ದು. ಇಲ್ಲ ಅಂತಾದರೆ 5 ಮತ್ತು 7 ಕೂಡಿಸಿ ಎಷ್ಟಾಯಿತು, 12. 12ರಿಂದ 2 ಕಳೆಯಿರಿ, 10 √3. ಇದು ಹ್ರಸ್ವ ರೂಪ ಅಂತ ಕರೀತಾರೆ, ಸಂಕ್ಷೇಪಿತ ರೂಪ ಅಂತ ಕರೀತಾರೆ. ಎರಡನೇ ಪ್ರಶ್ನೆ ಬರಿತೀನಿ, ನೀವು ಮಾಡ್ತೀರಾ? x√2 ಮತ್ತು ಪ್ಲಸ್ 3√2 ಮೈನಸ್ 7√2. ಸ್ವಲ್ಪ ಕ್ಲಿಷ್ಟ ಇದ್ದ ಹಾಗೆ ಕಾಣುತ್ತದೆ, ಆದರೆ ಮೂಲವಾಗಿ ನೀವು ಅಧ್ಯಯನ ಮಾಡಿದರೆ ಚೂರೂ ಕಷ್ಟ ಇಲ್ಲ. ಏನು ಮಾಡಬೇಕು?